ಏನಂತ ಕೇಳ್ಕೊಂಡೆ? ಅಯ್ಯೋ ಇದೆ ನೋಡ್ತಾ ಇದ್ದೀರಲ್ವಾ, ಹುಳಿಕಾಳು ದಂಟಿನ ಸೊಪ್ಪು ಎರಡೂ ಕೂಡ ಬೆಂದಿದೆ ಚೆನ್ನಾಗಿ. ಇವಾಗ ಇದಕ್ಕೆ ಖಾರ ಅರ್ದ್ಬಿಟ್ಟು ಬಾಗುಂಡೋಣ ತಗೊಂಡು ತಿನ್ಬೇಕುಂಟೋಣ ಪೂರಿನ. ಗೆಡ್ಡೆಕೋಸು ನುಗ್ಗಕಾಯಿ ಬೇಕು ನಮಗೆ. ಹೌದಾ ಮಗನೇ? ನಾನು 4 ಕಿತ್ಕೊಂತೀನಿ. ಅವನ ತಲೆ ಮೇಲೆ ಹೊತ್ಕೊಂಡು ತನ್ನ ನೆಂಟರನ್ನ ಕುದಿಸ್ಕೊಂಡು ಮುದ್ದಿಗೆ ಅದಾಗಟ್ಟು ಎಳ್ಸ್ಕೊಂಡು ದುರ್ಮಳೆ ಮನೆಗೆ ನಿಂತ್ಬೋದು. ಕಾಣಿಸ್ತಾ ಇದೆಯಾ? ಹೌದು. ಏನಮ್ಮ ಬನ್ನಿ ನಾಷ್ಟ ಮಾಡೋಣ ಹೋಗಿ. ಏನು ಕರ್ಕೊಂಡೋಗೋಣ ಅಂತ ಬಂದೆ ನಾನು. ಡ್ರಮ್ಮು ಏನು ಗೊತ್ತಾ, ತುಂಬ ಅರಿತಾ ಡ್ರಮ್ಮು. ಅದು ಆಫ್ ಮಾಡಿದೆ ಆದರೂ ತುಂಬ ಅರಿತಾನೆ ಇತ್ತಲ್ಲ. ಅಡಿಕೆ ತೋಟದ ಕಡೆ ತಿರುಗಿಸ್ಬಿಟ್ಟೆ ನಾನು. ವಾಲ ಅದು ಅಡಿಕೆ ತೋಟಕ್ಕೆ ಅರ್ಧ ಹೋಯ್ತದೆ, ಇಲ್ಲಿಗೆ ಅರ್ಧ ಬರ್ತದೆ. ಇಲ್ಲ ಅಲ್ಲಿ ಹೋಗಿ ನೋಡಿದೆ, ತೋಟದಲ್ಲಿ ತಿರುಗಿಸಿದ್ರಿ ಅಲ್ವಾ, ಹೋದ್ರೆ ಇಲ್ಗರ್ಧ ಅಲ್ಗರ್ಧ ಹೋಗ್ಲಿ ಅಂದ್ಬಿಟ್ಟು ಅಡಿಕೆ ತೋಟಕ್ಕೆ ಅರ್ಧ ಹೋಯ್ತದೆ, ಇಲ್ಗರ್ಧ ಬರ್ತದೆ. ಇದು ಬರ್ರಮ್ಮ ಹೋಗೋಣ. ಎರಡೇನಾ? ನೀವು ಬರೋ ಲೇಟರ್ ಅದು ಇಲ್ಲ ನಿಮಗೆ. ನಾನು ತಿರುಗಿಸ್ಬಿಟ್ಟಿದ್ದೀನಿ. ಸೊ ಹಂಗೆ ಕೆಳಗಡೆ ಹೋಗ್ತಾ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಬನ್ನಿ. ತೆಂಗಿನಕಾಯಿ ಏನಾದ್ರು ಬಿದ್ದಿದ್ರೆ ಸಿಕ್ಕಿದ್ರೆ ಆಯ್ಕೊಂಬರಮ್ಮ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂಟ್ರಿನಲ್ಲಿ ವೆಲ್ಕಮ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ನಮ್ಮ ಅತ್ತೆ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ನಡೆದಿತ್ತಲ್ಲ, ಹಾಗಾಗಿ ಅದನ್ನು ಹಾಗೆ ಹಾಕ್ತೆ. ಇವಾಗ ಕಾಯಿ ಹುಡಿಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹೊಟ್ಟೆ ಬೇರೆ ಕವ ಅಂತ ಇತ್ತು. ಹಲಸಿನ ಹಣ್ಣುಗಳು ನೋಡ್ತಾ ಇದ್ರಲ್ಲ, ಕೆಲವೊಂದು ಅಂದರೆ ಒಂದು 4-5 ಹಣ್ಣಾಗ್ಬಿಟ್ಟಿತ್ತು ಮರದಲ್ಲೇ. ಬಟ್ ಈ ಮರದಲ್ಲಿ ಏನಂತಂದರೆ ಚೆನ್ನಾಗಿ ನೀರು ಬಿಡ್ತಾರಲ್ಲ, ಹಾಗಾಗಿ ಸ್ವಲ್ಪ ನೀರು ತುಂಬ್ಕೊಂಡಂಗೆ ತೊಳೆಗಳೆಲ್ಲ ಒಂಥರ ಪಿಚ್ಚ ಅನ್ನತ್ತೆ. ಮತ್ತೆಯವ್ರು ಬೇಕಾದ್ರೆ ನಾವು ಬಂದು ಯಾರಾದರೂ ಒಬ್ಬರು ಕರೆಯೋ ತನಕ ಮನೆಗೆ ಬರೋದೇ ಇಲ್ಲ ಅವರು. ಬೆಳಗ್ಗೆ ನಾಷ್ಟ ಕೂಡ ಮಾಡಿಲ್ಲ ಅವರು. ಅವೆಲ್ಲ ಏನೋ ತಲೆ ಕೆಡ್ಸ್ಕೊಳ್ಳಲ್ಲ, ಅವ್ರಿಗೆ ಕೆಲಸ ಆಗಬೇಕಷ್ಟೆ. ಅವ್ರು ಹಿಡ್ದಿರೋ ಕೆಲಸ ಪರ್ಫೆಕ್ಟಾಗಿ ಮುಗಿಬೇಕು, ಆ ಥರ ಅವರು. ಕರ್ಕೊಂಡು ಮನೆಗೆ ಹೋದೆ ನಾನು. ಹಸು ಸ್ವಲ್ಪ ತೋರಿಸ್ಬೇಕಿತ್ತಲ್ಲ, ಹಾಗಾಗಿ ನಮ್ಮ ಅತ್ತೆ ಕರ್ಕೊಂಡ್ಬಂದೆ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡ್ತಾ ಇದ್ರಲ್ಲ, ಟೊಮೆಟೊ ಬಾತ್ ಚೆನ್ನಾಗಿದೆ. ಹೊಟ್ಟಸ್ತೋಯ್ತಾಯಿತ್ತು. ಟೈಮ್ ನೋಡಿ 11 ಗಂಟೆ. ಅಪ್ಪ ಎಲ್ಲಿ ಅಂತ ಕೇಳ್ಬೋದು ಕೆಲವರು. ಅವನು ಹೊರಗಡೆ ಸ್ವಲ್ಪ ಆಟ ಆಡ್ಕೊಂಬರೋದಕ್ಕೆ ಹೋಗ್ಬಿಡ್ತಾನೆ. ಅವನಿಗೆ ಇನ್ನೊಬ್ರು ಅಮ್ಮ ಬಂದಿದ್ರಲ್ವ, ಅವರು ಅಕ್ಕಪಕ್ಕದ ಮನೆಯವ್ರ ಜೊತೆಲ್ಲ ಕೂತ್ಕೊಂಡು, ಅವ್ರಿಗೂ ಮನೇಲಿ ಒಬ್ಬರಿಗೆ ಕೂತು ಬೋನ್ ಅನ್ಸುತ್ತಲ್ಲ, ಮಾತಾಡ್ತಾಯಿದ್ರು. ಅಷ್ಟೊತ್ತಿಗೆ ಡಾಕ್ಟ್ರು ಬಂದು ಕಾಲಿಗೆ ಹಸುಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಹೋದರು. ಅಂದರೆ ಈ ಥರ ಮೆಡಿಸಿನ್ ಕೊಡಿ, ಇದಕ್ಕೆ ಅಟ್ಲು ತುಳಿದು ಹಂಗಾಗಿದೆ ಹಸುಗೆ, ಅದಕ್ಕೆ ಹಸುಗಳಿಗೆ ಕಾಲು ಕೆಳಗಡೆ ಮ್ಯಾಟ್ ಹಾಕಬೇಕು ಅಂತ ಹೇಳೋದನ್ಬಿಟ್ಟು ಡಾಕ್ಟ್ರು ಒಂದಷ್ಟು ಹೇಳ್ಬಿಟ್ಟು ಹೋದರು. ಅಪ್ಪ ಇದ್ದಾಗ ಸ್ವಲ್ಪ ಮನೆ ತವೇ ಇರೋರಲ್ಲ ಅಪ್ಪ, ನೀಟಾಗಿ ನೋಡ್ಕೊಳ್ಳೋರು. ಪಾಪ ಅಮ್ಮ ಇವಾಗ ಹೊಲ ಮನೆ ಎರಡೂ ಬ್ಯಾಲೆನ್ಸ್ ಮಾಡಬೇಕಲ್ವ, ಹಂಗಾಗಿ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ಅಷ್ಟೇ. ಇವಾಗ ಮಾರೋ ತನಕ ಒಂದು ಸ್ವಲ್ಪ ಚೆನ್ನಾಗಿಟ್ಕೋಬೇಕು. ಆಮೇಲೆ ಏಕೆಂದರೆ ಈಗ ಮಾರ್ತೀವಿ ಅಂತಂದರೆ ಒಂದು ಸ್ವಲ್ಪ ಏನಾದರೂ ಏರುಪೇರು ಕಂಡ್ರೆ ಸಾಕು, ಅಲ್ಲೇ ಒಂದು 15-20 ಸಾವಿರ ಕಡಿಮೆ ಮಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ಮಾರೋ ತನಕ ಒಂಚೂರು ಹಸುಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು. ಮಾರೋದಕ್ಕೋಸ್ಕರ ಚೆನ್ನಾಗಿ ನೋಡ್ಕೋತೀವಿ ಅಂತೆಲ್ಲ. ಹಸುಗಳು ಬಂದ ಮನೆಗೆ ಆಲ್ರೆಡಿ ಒಂದು 4-5 ವರ್ಷ ಆಗಿದೆ. ಆವಾಗಿಂದಲೂ ಅಷ್ಟೇ ಚೆನ್ನಾಗಿ ಮೈಮೇಲೆ ಒಂದು ನೊಣ ಕೂಡ ಕುತ್ಕೋಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ನಮ್ಮ ಮನೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಹೋಗಬೇಕು ಅನ್ನೋ ಬಾನೇಲಿ ನಮ್ಮ ಅತ್ತೆಯವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಬೈ ಮಿಸ್ ಆಗಿ ಹಿಂಗಾಗ್ಬಿಡ್ತು. ಅಂದರೆ ಗಿಣ್ಣು ಅಂತ ಕರೀತಾರೆ ಇದನ್ನು. ಎಲ್ಲ ಮಿಕ್ಸಿಲಿ ಆಡಿಸಿ ನಮ್ಮ ಮನೆ ಆಗ್ತಾ ಬಾವು ಆಯ್ತಾ ಸಿಗ್ತಾ ಮಿಕ್ಸಿಲಿ ಆಡಿಸಿ ಇವಕ್ಕೆ ಸೀಮೆಸ್ಗಳಿಗೆ ನಾಟಿ ವಸ್ತು ಇದೆಯಲ್ಲ, ಸೀಮೆಸಾಯಿ
ಹಸುಗೆ ಇಂಜೆಕ್ಷನ್ ಕೊಡಿಸಿದ್ವಿ. ಅಷ್ಟೊತ್ತಿಗೆ ರಾಮಯ್ಯಪ್ಪ ಬಂದರು. ಅಂದರೆ ಅವರು ಬ್ಯಾಡ್ರಳ್ಳಿ ನಮ್ಮ ಮಾವ ಇದ್ದಾರಲ್ಲ ಅವ್ರ ತಮ್ಮ ಅವ್ರು ಬಂದರು. ಅಮ್ಮ ಅವ್ರ ಜೊತೆ ಸ್ವಲ್ಪ ಹಸು ಬಗ್ಗೆ ಮಾತಾಡ್ತಾಯಿದ್ರು. ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತಲ್ಲ, ಅಡುಗೆ ಮನೆ ಕ್ಲೀನ್ ಆಗಿರಲಿಲ್ಲ, ಹಾಗಂಗೆ ಇರ್ತಿತ್ತು. ಆ್ಯಂಡ್ ಹಾಲು ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವಾರದಲ್ಲಿ ಅಟ್ಲೀಸ್ಟ್ ಒಂದು 3 ಸಾರಿನಾದರೂ ಮಾಡ್ಕೊಬೇಕು. ಎವ್ರಿ ಡೇ ಆಗೋಲ್ಲ. ಬಿಕಾಸ್ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಮನೆಗಳೆಲ್ಲ ಸಖತ್ ದೊಡ್ಡದಿರುತ್ತೆ. ಪ್ರತಿದಿನ ನಾವು ಮಾಡ್ತಾ ಕೂತ್ಕೊತೀವಿ ಅಂದರೆ ಮಾಡೋದಕ್ಕೆ ಎಷ್ಟೊಂದು ಕೆಲಸ ಇರುತ್ತೆ ಹಳ್ಳಿಗಳ ಕಡೆ ಅಂತಲೂ. ಹಾಗಾಗಿ ವಾರದಲ್ಲಿ 3 ದಿವಸ ಕ್ಲೀನಿಂಗ್ ಮಾಡ್ಕೊಳೋಂಥದ್ದು, ಸೋಮವಾರ, ಮಂಗಳವಾರ, ಶುಕ್ರವಾರ. ಇವಾಗ ನಾನು ಮಾಪ್ ಹಾಕ್ಕೊತಾ ಇದ್ದೀನಿ. ನಮ್ಮ ಅತ್ತೆಯವರೇನು ನಾಷ್ಟ ಮಾಡಿರಲಿಲ್ಲ, ಸುಮ್ಮನೆ ಟೀ ಕುಡ್ಕೊಂಡಂಗೆ ಹಸಿಗೆ ಹಿಂಗೆ ಆಗೋಯ್ತಲ್ಲ ಅವ್ರಿಗೆ, ಅದೇ ಒಂದು ದೊಡ್ಡ ಬೇಜಾರಾಗಿ ನಾಷ್ಟ ಕೂಡ ಮಾಡಿರಲಿಲ್ಲ. ಟೀ ಕುಡ್ಕೊಂಡಂಗೆ ಸುಮ್ಮನಾಗಿದ್ರು. ಇವಾಗ ನಾಷ್ಟ ಮಾಡೋದಕ್ಕೆ ಹೋದರು. ನಾನು ಅಷ್ಟೊತ್ತಿಗೆ ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ಪೇಂಟು ಏನಾಗ್ತಾಯಿದೆ ಏನು ಎತ್ತ, ಮತ್ತು ನನ್ನ ತಂಗಿ ಬೇರೆ ಬಂದಿತ್ತಲ್ಲ, ನನ್ನ ತಂಗಿ ಬೆಂಗಳೂರಿಗೆ ವಾಪಸ್ ರಿಟರ್ನ್ ಆಯಿತು. ಹಾಗಾಗಿ ಎಲ್ಲ ನೋಡ್ಕೊಂಡಂಗೆ ಆಗುತ್ತೆ. ಒಂದ್ಸರಿ ನೋಡ್ಕೊಂಬಂದ್ಬಿಟ್ಟು ತಾಳು ಅಂದ್ಬಿಟ್ಟು ನಾನು ಕೂಡ ಇವಾಗ ರೆಡಿ ಆಗ್ತಾ ಇದ್ದೀನಿ. ಈ ಮೇಡಮ್ ಹಿಂಗೆ ರೆಡಿ ಆಗ್ಬಿಟ್ಟವ್ರಲ್ಲ, ಮೇಡಮ್ ರೆಡಿ ಆಗ್ಬಿಟ್ಟವ್ರಲ್ಲ ಅವರು ನಮ್ಮನೆಯವರು. ತೆಗಿವಿದ್ಯಾ? ಅದೇನು ತಂದಿದ್ಯಾ? ಅದೇನು ತಂದವ್ರು ಅಣ್ಣ ನೋಡ್ತೀನಿ ಒಂಚೂರ. ಬಾಗುಂಡೋಣ ತಗೊಂಡು ತಿನ್ಬೇಕುಂಟೋಣ ಪೂರಿನ. ಇಬ್ರು ಒಂದ್ರಲ್ಲೇ ತಿನ್ನಡಿರಿ. ನೀನೇನು ಅಷ್ಟೇ ತಿಂದಮ್ಮ? ಅರ್ಜೆಂಟಲ್ಲಿ ಇಟ್ಕೊಂಡ. ಮತ್ ಬಸ್ಸಿಗೆ ನೋಡ್ರಿ 10 ಮುಕ್ಕಾಲ ಕೂತ್ಕೊಂಡಿದ್ಯಾ, ಬಸ್ ಬಿಟ್ಟಿರೋದು 11 ಕಾಲಿಗೆ. ನೋಡು ನಿಮ್ಮ ಅಜ್ಜಿ ಬೈಂಟ್ ಆಗ್ಬಿಡ್ತದೆ ಸೊಪ್ಪೆಲ್ಲ ಅಲ್ಲೇ ಗುಡ್ಡಿ ಹಾಕಿದಿ. ಇದೇನು ಹೇಳು? ನುಗ್ಗೆಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು. ನುಗ್ಗೆಕಾಯಿ ಬೇಕು ನಮ್ಗೆ. ಹೌದಾ ಮಗ್ನೆ? ಅಯ್ಯ ನನ್ ಬಂಗಾರ, ನುಗ್ಗೆಕಾಯಿ ಬೇಕಂತ. ನುಗ್ಗೆಕಾಯಿ ನಂಗೂ ನುಗ್ಗೆಕಾಯಿ ಬೇಕು. ಲಾಲಿಪಾಪ್ ತೆಗೆದು ತಿಂತೀನಿ. ಅಯ್ಯ ಚೀಚಿ ಅಲ್ವಾ ನಿನ್ಗೆ ಅದು? ನಿಮ್ಮ ಅಜ್ಜಿ ಎಲ್ಲ ಪಾತ್ರೆ ತಂದು ಇಲ್ಲಿ ಬಿಸಾಕ್ಬಿಟ್ರೆ ಯಾವತ್ತು ತೊಳೆಯೋದಿನೆಲ್ಲ. ಯಾಕೆ ವಿದ್ಯುನ್ ಮದುವೆ ವರದಕ್ಷಿಣೆ ಕೊಟ್ಬಿಡಮ್ಮ ಇವನ್ನೆಲ್ಲ ಪಾತ್ರೆಗಳನ್ನ. ಇದ್ಯಾವ ಸ್ಟೈಲ್ ವಿದ್ಯಾ? ಹಾಕಲ್ಗಂತ ಕರಿ ಬರಕ್ ಹೋಗೋಣ ಅಂತ. ಸೊ ಈಗ ಹೊರಡಕ್ ಟ್ರೈ ಮಾಡ್ತಾ ಇದೀವಿ. ಬರ ಹೋಗೋಣ, ಉಡ್ಡೋಣ. ಸುನು ಫೋನ್ ತಗೋ. ದೊಡ್ಡಮ್ಮ ಬೈತದೆ ನಿಂಗೆ. ಸೊ ಹಳ್ಳಿಕಟ್ಟೆಲಿ ಬಂದು ಸೋಮವಾರ, ಮಂಗಳವಾರ, ಬುಧವಾರಪ್ಪ. ನೇರ್ಲವಾಡಿಲಿ ಬಂದು ಸೋಮವಾರ, ಮಂಗಳವಾರ, ಬುಧವಾರಪ್ಪ. ಹಳ್ಳಿಕಟ್ಟೆಲಿ ಬಂದು ನೆಕ್ಸ್ಟು ಸೋಮವಾರ, ಮಂಗಳವಾರ, ಬುಧವಾರಪ್ಪ. ರೋಸ್ ಇದೆ, ತೋರಿಸ್ತೀನಿ ತಾಳಿಗೆ. ಏನು ಸಕ್ಕದಾಗಿದೆ ನೋಡಿ, ಹೈಟಲ್ಲಿದೆ ಗಿಡ ಇದು. ನಾನು 4 ಕಿತ್ಕೊಂತೀನಿ. ಏನಾಯ್ತು? ಬತ್ತೈತೆ ನಡಿ, ಕರಿತೀನಿ. ಅಕ್ಕಂಗೆ ಏನು ಗೊತ್ತಾ, ದೊಡ್ಡಮ್ಮ ಬೈಯುತ್ತೆ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ಬೇಡ ಬಿಸಿಲಲ್ಲಿ ಜಾಸ್ತಿ ಅಂತ. ಅದಕ್ಕೋಸ್ಕರ ಮಮ್ಮಿ ಮನೇಲಿ ಸೊಪ್ಪು ಬೆಳೆದಿದೆ ನೋಡಿ. ಇಲ್ಲಿ ಸೊಪ್ಪು, ಕೀರೆ ಸೊಪ್ಪು ಆ್ಯಂಡ್ ಇದು ಪುದೀನ. ಇಲ್ಲಿಗೆ ನೆಕ್ಸ್ಟು ಮಂಡ್ಯ ಬರ್ತೀನಿ. ತೊಟ್ಲು ನನ್ನ ಮಗ ಸೋನು, ವಿದ್ಯಾ, ನಮ್ಮ ವೇಣ್ಯ ಎಲ್ಲ ಇದರಲ್ಲೇ ಬಣ್ತನ ಆಗಿದ್ದು.
ಆ್ಯಂಡ್ ಈ ಹೂವು ನೋಡಿ ಫ್ಲವರ್ ಕಣಗ್ಲು ಹೂವು ಅಲ್ಲ ಮನೆ ಚೆನ್ನಾಗಿ ಬಿಟ್ಟೈತೆ ಮಾತ್ರ ಹೂವು. ಸೊ ಕಣಗ್ಲು ಹೂವು ಆ್ಯಂಡ್ ಒಂದೆಲ್ಲ ಪೇಂಟ್ ಔಟ್ಸೈಡೆಲ್ಲ ಮುಗಿತಾ ಬರ್ತಾ ಇದೆ ಆಲ್ಮೋಸ್ಟ್. ನನ್ನ ಗಾಡಿ ಅಲ್ಲಿದೆ, ಈಗ ಹೊರಡುವ ಸಮಯವಾಗಿದೆ. ಹೂ ವಿಲ್ ಕಮ್ ವಿತ್ ಮೀ? ಕಮ್ ಬಾ. ವೈ ಡಿಯರ್? ಗೆಟ್ ಅಪ್ ಅಂಡ್ ಕಮ್. ಮಂಡೇ ಐ ವಿಲ್ ಕಮ್ ಬ್ಯಾಕ್. ಬಾ ವಿದ್ಯಾ. ಏ ಬಾರವಾ. ಬರಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗ್ತದೆ. ಬಿಸಾಕಿದ್ದಾರೆ ಇವ್ರಿಗೆ ಟೀ ಕುಡಿಯಲ್ವ ಇವರು? ಓ ಆರೆಂಜ್ ಮಾಡಿಸ್ಬಿಟ್ಟಿದ್ಯಾ? ನಾನು ಹೇಳಿದ ಪಿಂಕ್ ತಾನೆ, ನೀನು ಹೇಳಿದ ಪಿಂಕ್ ತಾನೆ, ಡಾರ್ಕ್ ಪಿಂಕು. ಆರೆಂಜ್. ಒಂದೊಂದು ಇದು ಅದೇನಪ್ಪ ಕಂಪ್ಯೂಟರ್ ಅಲ್ಲಿ ಮಿಕ್ಸ್ ಮಾಡ್ತಾರಲ್ಲ ಪೇಂಟು, ಅವಾಗ ಅದು ಒಂದೊಂದು ಬೇರೆ ಬೇರೆ ಕಲರ್ ಬರುತ್ತೆ ಮಿಕ್ಸಿಂಗ್. ಅದೇ ಹೇಳಿದ್ರು, ನಾವ್ ಹೇಳಿದ ಕಲರ್ ಒಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಲರ್ ಬಂದಿದ್ದ ಆ ಕಲರ್ ಕೊಟ್ಟಾರೆ. ನಮ್ಮ ಮನೆಗೆ ಯಾವ್ಯಾವ ಅದನ್ನೇ ಹೇಳಿದ್ದೇನೆ. ಎಲ್ಲ ಡಿಫ್ರೆಂಟ್. ಓ ಬಿಡ ಬಿಡ. ತೆಗಿತೀನಿ ನಾನು ಒಬ್ರು ತೆಗಿಯೋದು. ಬೋಗ್ರಿ ಮಾತ್ರ ಹಂಗೆ ಮಾಡ್ತಾರೆ, ಓಡ್ತೀನಿ ನೀನೇ ಹಂಗ ನಿಲ್ಲಿಸ್ಬೋದ್ಯಾ? ಇದೆಯಾ ಒಂದು ನನ್ನ ಗುಂಡುಗಳು ಗುಂಡು ಬಾ. ಅದಕ್ಕೆ ನಮ್ಮಮ್ಮ ಅದು ತೊಳೆಯ ಪಾತ್ರೆ ಬಟ್ಟೆ ಎಲ್ಲ ಅವೇ. ಸೋಮವಾರ ಬಾ ಅಂತ ಹೇಳೈತೆ ನಮ್ಗೇನೆ. ನಾನು ಸೋಮವಾರ ಬೆಂಗಳೂರಿಗೆ ಹೋಗೋಣ ಅನ್ಕೊಂಡಿದ್ದೆ. ಆಯ್ತು ಅಂದ್ಬಿಟ್ಟು ಅಮ್ಮ ಬಂದಿಲ್ ಮಾಡಾಯ್ತಲ್ವಾ, ನಾನು ಅಲ್ಲಿ ಮಾಡ್ಲೇಬೇಕು. ಅದಕ್ಕೆ ನಾನು ಸೋಮವಾರ ಮಂಗಳವಾರ ಹೋಗ್ಬಿಟ್ಟು ಅಲ್ಲಿ ಮಾಡಿ ಬುಧವಾರ ಹಬ್ಬ ಮುಗಿಸ್ಕೊಂಡು ಬುಧವಾರ ಹೋಯ್ತೀನಿ ಬೆಂಗಳೂರ್ಗ. ಬುಧವಾರ ಇದು ಹಬ್ಬ ಇದೇನ್ ನಾನೇ ತಿನ್ಬಿಟ್ಟು ಸಾಯಂಕಾಲ ಹೋಯ್ತಾರಲ್ಲ ನನ್ನ. ಅಲ್ಲ ಹೋಗು, ನಿಮ್ಮ ಮಗನ್ ಮಾಡಿಲ್ವ ಒಂದು ಮಾಡು ಬೇಡ. ಅದಕ್ಕೆ ಬುಧವಾರ ನಿಮ್ಮನ್ನ ಬಂದು ಕರ್ಕೊಂಡು ಹೋಯ್ತೀನಿ ನಾನು 1 ಗಂಟೆ. ನಾನು ಬುಧವಾರ ನೀನು ಬರಮ್ಮ. ನಾನು ಹೋಗಲ್ವಾ? ಸಿಕ್ಕಪ್ಪೆ ಅಮ್ಮ ಬರಲ್ಲ ಹೋಯ್ತಾರೆ. ನಾನು ಗಾಡಿ ಮಂಗಳವಾರ ಬಾಯಿ ತಿಳ್ಸ್ಕೊಂಡು ಬುಧವಾರ ಕೆಂಚಿನ ಹೋಗಿ ತಿನ್ನಿಸ್ತಾರೆ. ಶನಿವಾರ ಬರುವಲ್ಲಿ ಫೋನ್ ಮಾಡ್ತೀವಿ. ದೇವಸ್ಥಾನಕ್ಕೆ ಹಂಗೆ ಹೋಗಿ ಹಂಗೆ ಹೇಳಿದ್ ನೀವು 3 ಬಗೆ ಬರೋದು. ಇಲ್ಲ ಇವಾಗ ಫೋನ್ ಮಾಡಿದ್ದೆ ಅವ್ರಿಗೆ. ಅವ್ರು ಅದೇ ಹೇಳಿದ್ರು, ಬರ್ತಾರೆ ಕಡಿಮೆ ಬರ್ತಾರೆ, ಒಂದೊಂದೇ ಊರು ಮುಗಿಸ್ಕೊ ಬರ್ಬೇಕು ಅವರು. ಬೇಕಾದ್ರೆ ದೇವಿರಮ್ಮ ಶಿವಲಿಂಗ ತಾನೇ ಅಂದ್ರು. ಅವ್ರು ಬೇಡ ಅಂದೆ ಬೇಕಾದ್ರೆ ಶನಿವಾರ ಮಾಡಿ ಬಾ ನೀನು. ಬಸ್ಸು ಬೇಜ ಸಿಗ್ತದೆ, ಕರ್ಕೊಂಡೋಗಿ ತೋರಿಸ್ತೀನಿ. ಅವನಿಗೆ ಏನಿಲ್ಲ, ಈಗ ನಾವು 7:30 ಬಸ್ ಬರ್ತೀವಿ. ಇದು ಬಸ್ ಸ್ಟ್ಯಾಂಡ್ ಬಂದ್ಬಿಡು ಕುಣಗುರಿಗೆ. ಕುಣಗುರಿಗೆ ಬಸ್ ಸ್ಟ್ಯಾಂಡ್ ಬಂದ್ಬಿಡು. ನೀವು ನಾವಂತೂ ಗೊತ್ತಿರ್ತದೆ ನೀನು ಎದಕ್ಕ ಸಾಯ್ತಿ ಇಲ್ಲಿ ನಮ್ಮೂರಲ್ಲಿ ಬ್ಯಾಡಳಿಯಿಂದ ಕದಳಿಯಿಂದ ಬರ್ತಾರೆ. ಏನ್ ಭಯ ಯಾರೇನ್ ಚೈನಲ್ಲಿ ಇಲ್ಲಿ ಏನಂತ ಮನೆಯಿಂದ ಬರ್ತಾನೆ ನಾನು ಸೊಪ್ಪು ತೊಗೊಂಡ್ಬಿಟ್ಟಿದ್ದೆ. ಅಮ್ಮ ಅಲ್ಲಿ ಸೊಪ್ಪಿತ್ತಲ್ಲ ಕಿತ್ಕೊಟ್ಟಿದ್ರು, ಅದನ್ನು ಹಾಕಿ ಹುಳ್ಳಿಕಾಳು ಸಾಂಬಾರು ಮಾಡಿದ್ವಿ. ಆದರೆ ಹಸುಗೆ ಯಾಕೋ ಇದು ಕಾಣಲಿಲ್ಲ, ಸುಧಾರಿಸ್ದಂಗೆ ಕಾಣಲಿಲ್ಲ. ಹಾಗಾಗಿ ಇನ್ನೊಬ್ಬರು ಡಾಕ್ಟ್ರಿಗೆ ಮಧ್ಯಾಹ್ನಕ್ಕೆ ಹೇಳಿದ್ವಿ. ಅವರು ಮಧ್ಯಾಹ್ನ ಅಲ್ಲಿಂಡರಲ್ಲಿ ಟೋಕನ್ ಅಂತ ಹಾಕಿಸ್ತಾರೆ, ಟೋಕನ್ ಹಾಕ್ಸಿದ್ವಿ. ಇವರು ಡೈರಿ ಕಡೆಯಿಂದ ಬಂದು ಮಾತ್ರೆ ಇಂಜೆಕ್ಷನ್ ಎಲ್ಲ ಚೆನ್ನಾಗಿ ಕೊಟ್ಟರು ಇವರು.
ಆಯ್ತು ಹೇಳಿ. ಇದು ಸರ್ ಸರ್ ಥ್ಯಾಂಕ್ ಯು ಮಾಡಿಕೊಟ್ಟಿದ್ದಕ್ಕೆ. ಅದಕ್ಕೆ ಅಷ್ಟೇ ಇಂಜೆಕ್ಷನ್ ಸಾಕಾ? ಹಾಂ, ಆಮೇಲೆ ಮತ್ತೆ ಫೋನ್ ಮಾಡೋದಾ? ಮಾತ್ರೆ ಕೊಟ್ಟಿಲ್ಲ. ಮಾತ್ರೆ ಕೊಟ್ಟಿಲ್ಲ. ಆಮೇಲೆ 3 ದಿವಸ ಮಾಡಿದ್ರೆ ಸಾಕ ಅದಕ್ಕಂತಾರ? ಎಷ್ಟು ದಿವಸ ಮಾಡಬೇಕು? ಅದೇ ಉಪ್ಪು ಎಲ್ಲ ಮಸಾಜ್ ಮಾಡಬೇಕು ಅಂತ. ಹಾಂ, ಮಾತ್ರೆ ಎಷ್ಟು ದಿವಸ ಹಾಕ್ಬೇಕಾಗುತ್ತೆ? ಹಾಂ, ಸರಿ ಸರಿ. ನನ್ನ ಮಗನ ನೋಡ್ರಪ್ಪ, ಅವರ ತಾತನಿಗೆ ಕೈ ಮುಗಿಯೋದೇನು ಹೇಳ್ತೀರಾ, ಅಡ್ಡು ಬೀಳೋದೇನು ಹೇಳ್ತೀರಾ? ಏನಕ್ಕಿರ್ಬೋದು ಅಂತ ಹೇಳ್ಬಿಟ್ಟು ಅವನನ್ನೇ ಕೇಳ್ತೀನಿ. ನೋಡಿ ಏನಂತ ಕೇಳ್ಕೊಂಡೆ? ಅಯ್ಯೋ, ಅವ್ರ ಅಜ್ಜಿ ಜೊತೆ ಹೋಯ್ತಾನಂತೆ ಅಮ್ಮ. ಮಾಡಿ ಮಾಡಿ ಅಲ್ಲ ಹತ್ರಕ್ಕೆ ಆಗೋಯ್ತಾ ಅಮ್ಮ? ಆಗೋಯ್ತಾ ಇದು? ಓ, ಮಾಡಿ ಮಾಡಿ ನೋಡ್ಕೊಂಡು ಹಾಕತ್ತಾರೆ. ಅದೇ ನೋಡಿಲಿ ಕಲ್ಲು. ಹೆಂಗೋ ಬಂದು ಹಾಕೊಟ್ರಮ್ಮ ಇಂಜೆಕ್ಷನ್ನು. ಅದೇನೆ. ಓ, ಅಜ್ಜಿ ಏನೋ ಕೆಲಸ ಮಾಡ್ತೈತಿದ್ ನೋಡೋಣ ತಾಳು ಪಾಪು ಇದು ಹೆಂಗ್ ಮಾಡ್ತಾರೆ ಅಂತ. ಸೂಪರ್, ಕರೆಕ್ಟ್. ಬಿಸ್ಲಿಗೆ ಹೋಗ್ಬಿಡ ಬಾ ನೀನು. ಇಲ್ಲಿ ಹುಳಿಕಾಳು ಮತ್ತು ದಂಟಿನ ಸೊಪ್ಪು ಹಾಕಿರೋ ಉಪ್ಸಾರು ರೆಡಿ ಆಗ್ತಾ ಇದೆ. ಆ್ಯಂಡ್ ಇವಾಗ ಇದಕ್ಕೆ ಖಾರ ಅರ್ದು ಬಿಡೋಣ. ಇಲ್ಲಿ ಹುಳಿಕಾಳು ಮತ್ತು ದಂಟಿನ ಸೊಪ್ಪು ಹಾಕಿರೋಂಥ ಉಪ್ಸಾರು ರೆಡಿ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ವಾ, ಹುಳಿಕಾಳು ದಂಟಿನ ಸೊಪ್ಪು ಎರಡೂ ಕೂಡ ಬೆಂದಿದೆ ಚೆನ್ನಾಗಿ. ಇವಾಗ ಇದಕ್ಕೆ ಖಾರ ಅರ್ದು ಬಿಡೋಣ. ನನಗೂ ಕೂಡ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಇವತ್ತು ಅಮ್ಮನ ಮನೆಗೆ ಹೋಗಿ ಬಂದಿದ್ದು ಲೇಟ್ ಆಯ್ತಲ್ಲ. ಹಸು ಡಾಕ್ಟ್ರು ಬಂದಿದ್ರಲ್ಲ, ಇಂಜೆಕ್ಷನ್ ಹಾಕಿದ್ರು. ಪಾಪ ನನ್ನ ಮಗ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ನೋಡಿ, ಅಮ್ಮ ಬೇಗ ಹುಷಾರು ಮಾಡಪ್ಪ ತಾತ ಅಂತ ಹೇಳ್ಬಿಟ್ಟು. ಮಕ್ಕಳು ಮನಸ್ಸೇ ಒಂಥರ ನಿಷ್ಕಲ್ಮಶವಾಗಿರುತ್ತೆ ಅದು. ಅಲ್ವಾ ಬಂದು ಹಾಕಿದ್ರು, ಸಂತೋಷ ಆಯಿತು. ಮಾತ್ರ ಬಂದು ಹಾಕಿದ್ದೆ ಖುಷಿ ಆಯಿತು. ಪಾಪಚ್ಚಿ ಅದು ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕಿನ. ಮಸು ಅಮ್ಮಲ್ಲಿ ಜರ್ಡಿ ಹಿಡಿ ತೋರಿಸ್ತೀನಿ ತಾಳೆ.
ಹಂಗೆ ರೆಡಿ ಆಗ್ತಾ ಇದೆ ಈಗ. ಜಸ್ಟ್ ಇದಕ್ಕೆ ಕಾಯಿ ಸ್ವಲ್ಪ ಹಸಿ 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 ವಾಸನೆ ಒಳಗೆ ಇದೆ. ಚೂರು ಉಪ್ಪು ಹಾಕೋಣ, ಕಾಯಿ ಹಾಕಿದ್ಮೇಲೆ ಕಾಯಿ ಕೂಡ ಉಪ್ಪು ಹಿಡಿಯುತ್ತಲ್ಲ, ಒಳ್ಳೆ ಟೇಸ್ಟ್ ಬರುತ್ತೆ. ಈ ಕಡೆ ಖಾರ ಎಲ್ಲ ರೆಡಿ ಇದೆ. ಸೊ ಇವಾಗ ಇದನ್ನು ಬಗ್ಗಿಸ್ಬಿಡೋಣ. ತುಪ್ಪ ಸುತ್ತೈತೆ ನೋಡ್ತಾಯಿದ್ರಲ್ಲ, ಇದಾಯಿತು. ಮಿಕ್ಸ್ ಮಾಡಿ ಒಂಚೂರು ಒಂದು ಸ್ವಲ್ಪ ಹಂಗೆ ಇದಾಗಲಿ, ಮುದ್ದೆಗೆ ಇವಾಗ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಪಟ್ ಪಟ್ ಪಟ್. ಮತ್ತೆ ಫ್ರೆಂಡ್ಸ್, ಊಟ ಎಲ್ಲ ರೆಡಿ ಆಯಿತು. ಕಾಳು ಸೊಪ್ಪು ರೆಡಿ ಆಯಿತು. ಅದು ಬೆಳಗ್ಗೆದ ಅನ್ನ ಇದೆ. ಉಪ್ಸಾರು ಕೂಡ ರೆಡಿ ಆಯಿತು. ಸ್ವಲ್ಪ ಖಾರ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹಂಗೆ ಇಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಇವರೆಲ್ಲ ಖಾರ ತಿನ್ನಲ್ಲ, ಸ್ವಲ್ಪ ನಾನಾದರೆ ಖಾರ ತಿನ್ಬಿಡ್ತೀನಿ. ಹಾಗಾಗಿ ಎಲ್ಲ ಕಡಿಮೆ ಖಾರ ತಿನ್ನೋದ್ರಿಂದ ಸ್ವಲ್ಪನೇ ಮಿಕ್ಸ್ ಮಾಡಿ ಸ್ವಲ್ಪ ಹಂಗೆ ಇಟ್ಟಿದ್ದೀನಿ. ಮುದ್ದೆ ಕೂಡ ಇಟ್ಟೆ ಇಲ್ಲಿ. ಅದು ಕೂಡ ಏನೇನೋ ಕುದಿ ಬರ್ತಾ ಇದೆ. ಅಮ್ಮ ಮನೆಯಿಂದಗಡೆ ಸೀಮೆ ಸ್ವಲ್ಪ ಅದನ್ನೇ ಕುಯ್ಕೊಂತವ್ರೆ. ಸೊ ಈಗೆಲ್ಲ ಬಿಟ್ಕೊಂಡು ಊಟ ಮಾಡಿಬಿಟ್ಟು ಸ್ವಲ್ಪ ತೋಟದ ಹತ್ರ ಹೋಗಿ ಹುಲ್ಲು ಅದೇ ಕುಯ್ಯೋದಿದ್ರೆ ಕುಯ್ಕೊಂಬರ್ಬೇಕು. ನೋಡಿ ಕಾಣಿಸ್ತಾ ಇದೆಯಾ, ಇಲ್ಲಿ ನೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಅದಷ್ಟು ಕಾಣಲ್ಲ, ಮೆಸ್ ಹಾಕ್ಸ್ಬಿಟ್ಟಿದ್ದಾರೆ ಇದಕ್ಕೆ. ನೋಡಿ ಅಲ್ಲಿ ಕುಯ್ತಾ ಇದ್ದಾರೆ ನೋಡಿ. ಮನೆಯಿಂದಗಡೆ ಇರೋದನ್ನೇ ಸ್ವಲ್ಪ ಸ್ವಲ್ಪ ಏನಿದೆ ಸೀಮೆ ಹುಲ್ಲು ಅದನ್ನೆಲ್ಲ ಕುಯ್ಕೊತಾ ಇದ್ದಾರೆ. ಇನ್ನೊಂದು ಅಮ್ಮ ಬಂದು ಅದೇ ಹುಳಿಕಾಳು ಏನೋ ಜರಡಿ ಹಿಡಿಯೋ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ತಾ ಇದ್ದಾರೆ. ಉಪ್ಸಾರು ರೆಡಿ ಆಯಿತು. ಕ್ವಿಕ್ಕಾಗಿ ಮಾಡಿದ್ದೀನಿ. ಹೆಂಗಾಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಅವ್ರ ಟೇಸ್ಟೇ ಬೇರೆ ಇರುತ್ತೆ, ನನ್ನದೇ ಬೇರೆ ಥರ ಇರುತ್ತೆ. ಬರೀ ಹುಳಿಕಾಳು ಹಾಕ್ಬಿಟ್ಟೆ ಅರೈತಾರೆ ಕೆಲವರು. ಬರೀ ಹುಳಿಕಾಳು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಬಿಟ್ಟು. ನಾನು ಸೊಪ್ಪೆಲ್ಲ ಹಾಕ್ಬಿಟ್ಟಿದ್ದೀನ, ಅದು ಸ್ವಲ್ಪ ಗ್ರೀನ್ ಕಲರ್ ಬಂದ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ. ಅವ್ನು ಡ್ಯಾನ್ಸ್ಗೆ ಹಾಕ್ಬಿಟ್ರೆ ಅಷ್ಟೇ ಕತೆ ಅಮ್ಮ. ಓದೋದೆಲ್ಲ ಬಿಟ್ಬಿಡ್ತಾನ ಅವನು. ಕರೆಂಟ್ ಬಂತು ತಾನೇ ಇವಾಗ? ಕೂತ್ಕೋಬ. ಅಮ್ಮ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದನ್ನ ತೇದಿ 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 ಸರ್ವೊಂದಿನಿ ತೇದಿ 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 ಇಷ್ಟು ಬಳೆ ಐತಲ್ಲ ಅದನ್ನ ಕೆರೆಗೆ ಎಸ್ಬಿಟ್ರಲ್ಲ. ಅದು 5 ನಮಗೂ ಮಳೆ ಗೊತ್ತಾ ಅಂದ್ಬಿಟ್ಟು ಎಲ್ಲ ಊರ್ಬಿಟ್ಟು ಎಲ್ಲ ಇಳಿಸ್ತಾ ಇದ್ದಾವೆ. ಅಂತೆಕಾಯಿಲೆ ಊರ್ಬಿಟ್ಟು ಹಾಕ್ಸ್ಕೋಬೇಕು ಅಂತ ಎಲ್ಲ ಮರಗಳೆಲ್ಲ ಹೇಳ್ಕೊಂಡು ಊರಿನವರೆಲ್ಲ ದುಡ್ಡು ಹಾಕೊಂಡ್ರು. ಕೃಷ್ಣ ಏನ್ ಮಾಡೋದು, ಎಲ್ಲ ಊರಲ್ಲಿ ಊಟ ಹಾಕ್ಬೇಕು ಅಂತ ಸಾರಲ್ಲ, ಊಟಕ್ಕೆ ಕುಂತ್ಕೊಂಡ್ರಲ್ಲ. ಕೃಷ್ಣ ಏನ್ ಮಾಡ್ದ, ಮಾಯಾವತಾರ ತಾಳ್ಬಿಟ್ಟು ಎಣ್ಣೆಗಳಿಗೆ ಓದ್ಕೊಂಡು ಎಂಡ ಅನ್ಕೊಂಡು ಮಾಡ್ಕೊಬೋದ. ಇವೆಲ್ಲ ಹೆಂಚಿನ ಮೇಲೆ ಎಲ್ಲ ಕುಂತಿದ್ರಲ್ಲ, ಎಲ್ಲ ಎಲೆ ಹಾಕೋರು ಇಟ್ಟಿಕೋರು, ನೀರು ಕೊಡೋಲ್ಲ, ಇದೆಲ್ಲ ಹೆಂಚಿಗಳು. ಅವಾಗ ಎಣ್ಣೆ ಮಾಡ್ತಿದ್ನಲ್ಲ, ಬೇಡ ಹೋಗೇ ಅನ್ನಕ್ಕೆ ಕುಡಿವೆ ಹಿಂಗೆ 3 ವರ್ಷ ಹಾಕಿಸ್ತಿದ್ರು ತಾಯಿಗಳು ಮಕ್ಕಳಿಗೆ. ಇನ್ನು ಕುಡಿದ್ರೆ 3 ವರ್ಷ ತಾಯಿಯ ಕುಡಿಗೆ ಕುಡಿಯ ಇಸ್ಕೊಂಡು ಒಬ್ಬಂದ ಕೊಡೆ ಅಂತ ಒಬ್ಬಂದ ಓಡ್ತಾ ಇದ್ದೀನಿ. ಏನ್ ಮಾಡ್ದ, ಒಬ್ಬನಿಗೊಬ್ಬ ನ್ಯಾಯ ಕೊಡು ಮನೆ ತಾಯಿನ ಕೇತ ಒಬ್ಬದ ಕುಡ್ಬಿಟ್ಟು ಯಾಕೆ ತಾಯಿ ಅಂತ ಇನ್ನೊಬ್ಬ ಬಿಟ್ಕೊಂಡು ಹೊಡೆದಾಡಿ ಎಲ್ಲ 40,000 ಜನ ಎಲ್ಲ ಅಳಿಸೋತಂತೆ. ಅದು ನಾಲ್ಕನಾಗ ಸ್ವಲ್ಪ ಕೊಟ್ಟಿದ್ದು ಕೃಷ್ಣ ಅವತಾರ ಹಂಗೂ ಹೋಗದೆ ಕೂತಿದ್ದಾಗ ಸುನಿ ಮತ್ತು ಮಾಯ ಮಾಡ್ಬಿಟ್ನಂತೆ. ಒಬ್ಬ ಮುತ್ಕಿಯ ಕೈಗೆ ಒಂದು ಕುದುರೆಯ ಕೈಗೆ ಅರ್ಧ ಕೊಟ್ಬಿಟ್ಟು ಒಬ್ಬ ಹೆಂಚಿನ ಚಪ್ಪಲಿಯ ಮುತ್ಕಿ ತಲೆ ಅವನ ತಲೆ ಮೇಲೆ ಹೊತ್ಕೊಂಡು ತನ್ನ ಹೆಂಡ್ರನ್ನ ಕುದುರೆನ ಕುದಿಸ್ಕೊಂಡು ಮುತ್ಕಿ ಕೈ ಅರ್ಧ ಕೊಟ್ಟು ಎಳ್ಸ್ಕೊಂಡು ಧರ್ಮರಾಯ ಮನೆಗೆ ನಿಂತ್ಕೋದಂತೆ. ಧರ್ಮರಾಯ ಯಾರು ಅನ್ನಂತೆ, ನಾವು 4 ತಿಂಗಳು ಎತ್ತಿ ಸಾಕಿರೋ ನಮ್ಮ ಹೊಟ್ಟೆ ಮಾಡ್ಕೊಂಡು ಎತ್ತಿ ಸಾಯಿ ಕುದುರೆ ಹೇಳ್ತಾರರು, ನನ್ನ ತಲೆ ಮೇಲೆ ನನ್ನ ಹೆಂಡತಿ ಚಪ್ಪಲಿ ಈ ಕಾರ ಬತ್ತದಂತೆ ಮಾಡಿದ್ದು ಕಲಿಗ ಕುದುರೆ ಮಾಡ್ಕೊಂತೀರ ಯಾರು ಗೊತ್ತಿ ನನ್ನ ಹೆಂಡತಿ
ನನ್ನ ಹೆಂಡತಿ ಹಳೆ ಬಂಡಿ ಮೇಲೆ ನಮ್ಮ ಅವ್ವ ಜಾಸ್ತಿ ಹೇಳಿದಾಗ ನನ್ನ ಹೆಂಡತಿ ಮೈಯಾಗಿವ ಅಂದ್ಬಿಟ್ಟು ಜಾಸ್ತಿ ಗಾಳಿ ಬಂದಂತಲ್ಲ ಅವಾಗ ಕೇಳಿದ ಧರ್ಮ ಯಾರು ಮಗ ಬಿಡಿಸಿ ಹೇಳಿದಂತೆ ನಾ ಹಳೆ ಬಂಡಿ ಮೇಲೆ ಹೇಳಿದ್ರು ನಮ್ಮ ನೆಂಟ ಮೈ ಕುಳ್ಕಲಿಲ್ವ ಯಾರು ನಮ್ಮ ತಾಯಿ ನೀ ತಲೆ ಮೇಲೆ ಹೇಳು ನಮ್ಮ ತಾಯಿ ನನ್ನ ಹೆಂಡತಿ ಚಪ್ಪಲಿ ಕುದುರೆ ಮೇಲೆ ಯಾರು ನನ್ನ ಹೆಂಡತಿ ಆಗ ಕಲಿಗಾಯಿರು ನೋಡ್ಬೇಡ್ಬಿಟ್ಟು ಧರ್ಮರಾಯ ಮಂಟನ ನಡಿಬಿಟ್ಟು ಕೈಲಾಸಬಿಟ್ಟು ಹೊಡಿತಾ ಹೊಡಿತಾ ಇವರು 6 ಜನ 5 ಜನ ನಕ್ಲಾಸ್ ಆದೇವರು ಭೀಮ ಧರ್ಮರಾಯ ಇವರೆಲ್ಲ ವೈಕಲ್ ವಾಪಸ್ ಅದೇ ಅದೇ ಅಮ್ಮ ಕರ್ಕೊಂಡು ಹೋಗ್ಬೇಕು ಚೆನ್ನಾಗಿ ಹೇಳ್ತೀವಿ ನಾವೇನ ಮಾಡಿ 5 ಜನ ಗಂಡು ಬಿಟ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಧರ್ಮರಾಯ ಕೇಳಿದ್ರು ತಮ್ಮದು ಬೇಡ ಏನೋ ಕರ್ಮ ಮಾಡೋಲ್ಲ ಏನು ಕರ್ಮ ಮಾಡೋಲ್ಲ ನಾವು 5 ಜನ ಗಂಡು ತಿರ್ಸ್ಕೊಂಡಲ್ಲ ನಾವು ಏನು ಮಾಡೋದು ಕರ್ಮ ಅಂತ ಕೇಳಿದ ಅವಳು ನಾವು 5 ಜನ ಗಂಡು ತಿರ್ಸಿದ್ರು ಇನ್ನೊಬ್ಬ ನಮಗೆ 6 ಜನ ಗಂಡು ಕರ್ಮ ಹೇಳಿದ್ದಾರೆ ಇನ್ನೊಬ್ಬನ ಮೇಲೆ ಮನಸ್ಸಲ್ಲಿ ಇಟ್ಕೊಂಡು ಅದು ಕರ್ಮ ಅಂತ ಹಾಳು ಮಾಡೋ ಕಲಿಸ್ಬಿಟ್ಟು ಹೋಯ್ತೋಯ್ತಲೆ ಹಿಂಗೆ ಬಿಡಿಸ್ಬಾರ್ದು ಅವ್ರು ಯಾವುದೋ ಇದ್ದಿದ್ದಲ್ಲಿ ಮೋಸ ಆಗಿತ್ತು ಅವ್ರನ್ನೂ ಹೊತ್ಕೊಂಡು ಹೋಗ್ತಾರಲ್ಲ ಅಂದ್ಬಿಟ್ಟು ಅವರು ಕಲ್ಲು ಎತ್ಬಿಟ್ರು ಅರ್ಜುನ್ ಬಿಡಿಸೋದ ಅವ್ರು ಹಂಗೆ ಮಾಡ್ಬಿಟ್ರು ಧರ್ಮರಾಯನ ಬಿಡಿಸ್ಕೋಬೇಕು ಅಂತ ಹೊತ್ಕೊಂಡು ಹೋಗ್ತಾ ಇದ್ರೆ ಅವ್ನು ಸತ್ತೋದ ಭೀಮ ಸತ್ತೋದು ವಿಜ್ಞಾನ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ತಲೆ ಇಟ್ಕೊಂಡು ಹೋಯ್ತಾ ಇದ್ದ ಅವನು ಹೋಗುವಾಗ ಅದ್ರ ಕೃಷ್ಣ ಅಲ್ಲಿಗೆ ಮಾಡ್ಯಾರ ತೂತ್ಕೊಂಬಿಗೆ ನೀರು ತುಂಬಿಕೊಂಡ ಸೊಸೆಯ ಬುಡನ ಮೇಲಕ್ಕೆ ಮಾಡಿ ತುದಿ ಕೆಳಗೆ ಮಾಡಿ ತುಂಬ್ತಾ ಇದ್ದ ಇವನು ಹೆಣ ಹೊತ್ಕೊಂಡು ಹೋಗಿದ್ನಲ್ಲ ಅವಾಗ ಏನು ಹೇಳ್ದ ಧರ್ಮರಾಯ 5 ಗಂಟ ತೂತ್ ಕಡೆ ನೀರು ಬಿಡ್ತಾವ ತುದಿ ಮ್ಯಾಲೆ ಅಡಿಗೆ ಮಾಡಿ ಬುಡ ಮ್ಯಾಕ್ ಮಾಡಿ ಹೊತ್ಕೊತಾವಲ್ಲ ಅಂತ ಕೇಳ್ದ ನಾನು ಹೇಳ್ದ ನೀನು ಧರ್ಮರಾಯ ಜೀವಾಗಿ ಸತ್ತೈದು ಹೆಣ ಹೊತ್ಕೊಂಡು ಹೋಗ್ತಿದ್ದ ನೀನು ಅವ್ರ ಮುಂದೆ ಎತ್ಬಿಟ್ಟು ಅವನೇ ಅಂತ ಕೈ ಹಾಸ್ಕೊಡ್ತೀನಿ ಯಮಪಟ್ಟು ಹೋಗ ಅದು ಕೌರು ಸೈ ಹಾಕಿದ್ವಲ್ಲ ಬಂದಲ್ಲ ಅಂದ್ಬಿಟ್ಟು ಬರೆಯೋದನ್ನ ಇವನು ಏನಾರ ಮಾಡಿ ನರ್ಕೊಂಡು ನಿಲ್ಲಿಸ್ಬೇಕು ಅಂದ್ಬಿಟ್ಟು ಅಲ್ಲೂ ಕೇಳ್ದಂತೆ ನಾನು ಚಿಕ್ಕಪ್ಪನ ಮಕ್ಕಳು ಮಾತ್ರ ಏನು ಮಾಡಬೇಕು ಕೇಳ್ದಂತೆ ಅದರೊಳಗೆ ಸೇರಿಸ್ಬಿಟ್ಟು ಅಂತ ಅಂದ್ಬಿಟ್ಟು ನರ್ಕದ ಮುಡಿಗೆ ಎಳೆಯಬೇಕು ಅಂತ ಹೇಳ್ದಂತೆ ಕೃಷ್ಣ ಬಂದು ಹಾಕ್ಕೊಡ್ತೀನಿ ಧರ್ಮರಾಯ ಹರಿಕಥೆ ಹೇಳುದು ಹಂಗೆಲ್ಲ ಯಾರು ಕಡಿಗ ಬಾಕಿ ಕೈಗೆ ತಾಯಿ ಹೊಡಿತಾರ ಅವನ್ ಬಿಡ್ತಾನೆ ಎಡವನ್ನು ಹೊಡಿತಾರ ನಮ್ಮ ಪುಸ್ತಕ ನೋಡು ಅವನ್ ಕೊಡ್ತಾವ ಸಖತ್ತಾಗಿ ಸ್ಟೋರಿ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಹರಿಕತೆ ನಾಟಕ ಇವೆಲ್ಲ ನೋಡೋ ಅಭ್ಯಾಸ ಅಂತೆ ಅಲ್ಲಿ ಕೇಳ್ಕೊತಾ ಇರ್ತಾರಲ್ಲ ಕೂತಾಗ ನಿಂತಾಗ ಒಂದೊಂದು ಹೇಳ್ತಾ ಇರ್ತಾರೆ ನನಗೆ ಯಾವಾಗಲೂ ವಿಡಿಯೋ ಮಾಡಬೇಕು ಅಂತ ಒಂದ್ಸಲ ಕೇಳ್ತಾ ಇರ್ತೀನ ಚೆನ್ನಾಗಿರ್ತದೆ ಇವಾಗ ಹಂಗೆ ಒಂದು ವಿಡಿಯೋ ಮಾಡಿದೆ ನೋಡಂತ ಆಳು ಅಂದ್ಬಿಟ್ಟು ಇದಕ್ಕೋದ್ರು ಏನು ಗುಂಡು ಜೋಕಲಿ ಆಡ್ತಾವನಂತೆ ನೋಡಿ ಫ್ರೆಂಡ್ಸ್ ಸ್ಟೂಪಿಡ್ ಫೆಲೋ ಊಟ ಮಾಡಲ್ಲ ನಾನು ಮಾಡಿಸ್ತಾ ಇದ್ದೀನಿ ನೋಡಿ ಅದು ಬಿಟ್ಟರೆ ಇವಾಗ ಅಮ್ಮ ಹೊಲ್ದತ್ರ ಹೋಗಿದ್ದಾರೆ ಅಂದರೆ ಜೋಳ ಕುಯ್ಯೋದಕ್ಕೆ ನಾನು ಹೋಗ್ಬೇಕು ಇವಾಗ ಅಂದರೆ ಗಾಡೀಲಿ ಹಾಕೊಂಬರೋದಕ್ಕೆ ನಾನು ಹೋಗ್ಬೇಕು ಇಷ್ಟೇ ಅದು ಬಿಟ್ಟರೆ ಏನಿಲ್ಲ ನಿಮ್ಮ ಅಜ್ಜಿ ಕೈಲಿ ಕೆಲಸ ಮಾಡಿಸು ನಿಮ್ಮಮ್ಮನ ಕೈಲಿ ಯಾಕೆ ಮಾಡಿಸ್ತೀಯ ಅಂತ ಅಜ್ಜಿ ಕೇಳಿದ್ರೆ ನಮ್ಮ ಅಜ್ಜಿ ಸಾಕಾಯ್ತೈತೆ ನಮ್ಮಮ್ಮ ಮಾಡಿ ಅಂತ ಹೇಳ್ತಾನೆ ಕಳ್ಳ ಹೆಂಗೋ ಅವ್ರ ಅಜ್ಜಿ ಬಿದ್ದೋಗ್ಬಿಡ್ತದಂತೆ ಅದಕ್ಕೆ ಅವ್ರ ಅಮ್ಮ ನಾನು ಮಾಡ್ಬೇಕಂತ ಕೆಲಸಗಳನ್ನ ಆಯ್ತು ಬಿಡಪ್ಪ ಮಾಡ್ತೀನಿ ಊಟ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ದು ಮತ್ತು ಹಸಿಗೆ ಮಾತ್ರೆ ಕೊಟ್ಟಿದ್ದಾರೆ ಬೆಳಗ್ಗೆ 5 ಸಾಯಂಕಾಲ 5 ಹಾಕೋದಕ್ಕೆ ಮಾತ್ರೆಗಳು ಹಾಕಬೇಕು ಅದು ಮುದ್ದೆನಲ್ಲಿ ಅಥವಾ ಬಾಳೆಹಣ್ಣಲ್ಲಿ ಹಾಕ್ಬೇಕಂತೆ ಅದು ಬಿಟ್ಟರೆ ಸ್ವಲ್ಪ ಉಪ್ಪಿನ ಕಲ್ಲು ಅದೆಲ್ಲ ಬಿಸಿ ಮಾಡಿಬಿಟ್ಟು ಕಾಲಿಗೆ ಬಿಸಿ ಕೊಡಿ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಅದು ಮಾಡಬೇಕು ಅಷ್ಟು ಬಿಟ್ಟರೆ ಇವಾಗ ಆಯ್ತಮ್ಮ ಜವಳ ಕುಯ್ದಿಕ್ಬಿಟ್ಟು ಇವಾಗ ಸರಿ ಕುಯ್ದಿಕ್ಕಿರ್ತಾರೆ ನಾನು ಗಾಡಿಗೆ ತೊಗೊಂಬಂದು ಗಾಡಿಗೆ ಹಾಕೊಂಡು ಬರಬೇಕು ಯಾಕಂದರೆ ಮಳೆ ಬರಂಗಾಗೈತೆ ಅಂತ ಅಲ್ಲೇ ಅಮ್ಮ ಹಂಗಂದ್ರು ಮಳೆ ಬರಂಗೈತೆ ಕಣ ಅಲೇ ಅಂತ ಅಂದ್ಬಿಟ್ಟು ಪಟ್ ಅಂತ ಹೋಗ್ಬೇಕು ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಅಯ್ಯೋ ಟೈಮಾಗಿ ಹೋಗ್ಬಿಟ್ಟೈತೆ ಮಳೆ ಬೇರೆ ಬರಂಗಾಗ್ಬಿಟ್ಟೈತೆ ಅಂದ್ಬಿಟ್ಟು ನಾನು ಅವಾಗ ಜಸ್ಟ್ ಬಾಗ್ಲಾಕೊಂಡೆ ಅಷ್ಟೊತ್ತಿಗೆ ಇನ್ನೊಬ್ಬರು ಅಪ್ಪ ಬಂದರು ಅಪ್ಪ ಏನಕ್ಕೆ ಬಂದರು ಯಾರು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಹಳ್ಳಿ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸ್ವಲ್ಪ ಸ್ವೈಪ್ ಮಾಡಿದ್ರೆ ಹೈಪ್ ಅನ್ನೋಂಥ ಪಾಯಿಂಟ್ಸ್ಗಳು ಕೊಡ್ಬೋದು ದಯವಿಟ್ಟು ಅದನ್ನು ಕೊಟ್ಟು ಸಪೋರ್ಟ್ ಮಾಡಿ